ಈ ಒಂದು ಕಾರ್ಯಕ್ರಮವನ್ನೇ ನೀವು ಆಯೋಜನೆ ನಮ್ಮ ಘನ ಸರ್ಕಾರ ಮಾಡಿದೆ. ಇದು ನಿಜವಾಗ್ಲೂ ಒಂದು ಮಹತ್ವಪೂರ್ಣ ಹೆಜ್ಜೆ ಅಂತಕ್ಕಂಥದ್ದನ್ನು ಉಳ್ತಕ್ಕಂಥವರು ಆರ್ಥಿಕವಾಗಿ ಬಲಿಷ್ಠರು ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಓದಿಸಿ ತಮ್ಮ ಮಕ್ಕಳನ್ನ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆದರೆ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥ ಮಕ್ಕಳನ್ನ ಆ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥದ್ದು ಕಷ್ಟ ಇದೆ. ಅದಕ್ಕೋಸ್ಕರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಮುಂದುವರಿಲಿ. ನಾವು ಪ್ರಪಂಚದ ನಾಗಾಲೋಟದಲ್ಲಿ ನಾವು ಭಾಗಿಗಳಾಗಬೇಕು ಅನ್ನೋದಾದರೆ ವಿದ್ಯಾಕ್ಷೇತ್ರದಲ್ಲಿ ಮಹತ್ವಾಕಾಂಕ್ಷೆಯ ಒಂದು ಹೋರಾಟವನ್ನು ಮಾಡಿ ಆ ದೃಷ್ಟಿನಲ್ಲಿ ನಾವು ಸಾಧನೆಗೈದರೆ ನಾವು ಎಲ್ಲ ಕ್ಷೇತ್ರದಲ್ಲಿ ಮುಂದೆ ಬರಬಹುದು. ಕರ್ನಾಟಕವು ಅದರಲ್ಲೂ ಹಾಸನ ಜಿಲ್ಲೆಯೂ ಕೂಡ ಪ್ರಪಂಚದ ವಿಶ್ವಾಟನೆಯಲ್ಲಿ ನಾವು ಸಹ ಭಾಗಿಗಳಾಗ್ಬೋದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಉತ್ತಮವಾದಂಥ ಅಭಿನಂದನಾ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಇಟ್ಕೊಂಡಿದೆ. ಇಂಥ ಕಾರ್ಯಕ್ರಮಗಳು ನಡೀಬೇಕು. ನಮ್ಮ ಕೃಷ್ಣ ಬೈರೇಗೌಡರವರು ಜಿಲ್ಲಾ ಮಂತ್ರಿಗಳಾದ ಮೇಲೆ ಉತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇನ್ನು ಜನರನ್ನು ಅಭಿನಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದುವರಿಲಿ. ನಮ್ಮ ಹಾಸನ ಜಿಲ್ಲೆಯನ್ನು ಸರ್ವತೋಮುಖವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರಿಸ್ತಕ್ಕಂಥದ್ದಕ್ಕೆ ತಮ್ಮ ಸಹಾಯ ಬೇಕು. ನಮ್ಮ ಹಾಸನ ಜಿಲ್ಲೆಯನ್ನು ಮುಂದುವರಿಸ್ಕೊಂಡು ಹೋಗೋಣ, ಸರ್ವತೋಮುಖವಾದಂಥ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯೋಣ ಅಂತಕ್ಕಂಥ ಮಾತನ್ನು, ಆಶಯ ನುಡಿಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮಾತನಾಡಲಿಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟಂಥ ಜಿಲ್ಲಾಡಳಿತಕ್ಕೆ ನನ್ನ ಅನಂತ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ.